ನೀರು ಬಿಟ್ಟ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಬೇಕೇ ಬೇಕು, ಬೇಕೇ ಬೇಕು. ಉಪಮುಖ್ಯಮಂತ್ರಿಗೆ, ಈ ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ, ನೀರು ಮಾರುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಸಂಪನ್ಮೂಲ ಡಿ.ಕೆ. ಶಿವಕುಮಾರ್ ಅವರಿಗೆ ಬೇಕೇ ಬೇಕು. ತೆಲಂಗಾಣ ರಾಜ್ಯದ ರಂಗಾರೆಡ್ಡಿ ಜಿಲ್ಲೆಯ ತುರಾಲ ಅಣೆಕಟ್ಟಿಗೆ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದಿಂದ 1.27 TMC ನೀರನ್ನು ತೆಲಂಗಾಣಕ್ಕೆ ಹರಿಸುವ ಮೂಲಕ ಉಳಿ ಜಿಲ್ಲೆಯ ರೈತರನ್ನು ಇವತ್ತು ಹಾಳು ಮಾಡಲಿಕ್ಕೆ ಹೊರಟಿದೆ ಸರ್ಕಾರ. ಅದರಲ್ಲಿ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ವಿಶೇಷ ಆಸಕ್ತಿ ತೆಗೆದುಕೊಂಡು ತೆಲಂಗಾಣಕ್ಕೆ ನೀರು ಬಿಡ್ತಾ ಇದ್ದಾರೆ ಒಂದು ವಾರದಿಂದ. ಅದನ್ನು ವಿರೋಧ ಮಾಡಿ ನಾವು ನೀರು ಕೊಡಬೇಡ್ರಿ, ನಮ್ಮಲ್ಲೇ ನೀರಿಲ್ಲ, ಕೇವಲ ಈ ಸತ 33 TMC ಮಾತ್ರ ಬಾಕಿ ಅದ ಡ್ಯಾಮ್ನಲ್ಲಿ, ಈಗ ಅಲ್ಲಿ 5 TMC ನೀರು ಕೊಟ್ಟರೆ ನಾವೇನು ಮಾಡೋಣ? ನೀರು ಕೊಟ್ಟಿದ್ದೇನು ಹುಚ್ಚಿ ಕುಡಿದ ನಮ್ಮ ಜಿಲ್ಲೆಯ ರೈತರು? ಅಷ್ಟು ಮಾನ ಮರ್ಯಾದೆ ಭ್ರಷ್ಟ ಪ್ರಜ್ಞೆ ಇಲ್ಲ ನಿಮಗೆ. ಇವತ್ತು ನಾವು ಆಲಮಟ್ಟಿ ಅಣೆಕಟ್ಟು ಎತ್ತರವನ್ನು 524ಕ್ಕೆ ನಿಲ್ಲಿಸಲಿಕ್ಕೆ ಟ್ರಿಬ್ಯುನಲ್ ಆದೇಶ ಆಯಿತು. ಟ್ರಿಬ್ಯುನಲ್ ವಿರುದ್ಧ ಇವತ್ತು ಸುಪ್ರೀಂ ಕೋರ್ಟಿಗೆ ದಾವ ಹಾಕಿದಾರೆ, ಅವ್ರು ಸ್ಟೇ ತಂದಿದ್ದಾರೆ. ಮತ್ತು ಆ ಒಂದು ಸಂದರ್ಭದಲ್ಲಿ ಅಣೆಕಟ್ಟು ನೆನಪಲ್ಲಿ ಆಲಮಟ್ಟಿದು ಇವತ್ತು ನೀರು ಬೇಕಂದ್ರೆ ಇವತ್ತು ಆಲಮಟ್ಟಿ ಅಣೆಕಟ್ಟು ನೆನಪತ್ತ ನಿಮ್ಗೆ. ನಾಲ್ಕರೇ ನೀವು ಕೂಡ ರೈತರು ಅಂತಕ್ಕಂಥದ್ದು ಮರೆತು ಇವತ್ತು ಆಡಳಿತ ಮಾಡ್ತಿದ್ದೀರಿ. ಯಾವುದೇ ಕಾರಣಕ್ಕೂ ನೀರು ಕೊಡ್ತಕ್ಕಂಥಲ್ಲ. ಮಾನ್ಯ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ನೀವು ದುಡ್ಡು ತೊಗೊಂಡು ನೀರು ಬಿಟ್ಟಿದ್ದೀರಿ. ನಮ್ಮ ಬಿಜಾಪುರ ಜಿಲ್ಲೆಯ ಇಲ್ಲಿರ್ತಕ್ಕಂಥ ಇಬ್ಬರು ಸಚಿವದ್ವಯವರು ಉಡಾಪೆ ಒಂದು ಹೇಳಿಕೆ ಕೊಡೋ ಮೂಲಕ ಇಡೀ ನಮ್ಮ ವಿಜಯಪುರ ಜಿಲ್ಲೆಯ ರೈತರು ರೊಚ್ಚಿಗೆಬ್ಸಿದ್ದೀರಿ. ನೀರು ಕೊಟ್ಟರೆ ತಪ್ಪೇನೋ ಅಂತ ಹೇಳ್ತೀರಿ. ನೀರೇ ಇಲ್ಲ ನಮ್ಮಲ್ಲಿ ಎಲ್ಲಿ ಕೊಡ್ತೀರಿ ನೀವು? ಈ ಡ್ಯಾಮ್ನಲ್ಲಿ ಹೋಗಿ ನೋಡಿ, ಇಣಕಿ ನೋಡ್ರಿ ಸ್ವಲ್ಪ, ಕೇವಲ 33 TMC ಅದ. ಅಷ್ಟು ನೀರು ಕೊಟ್ಟರೆ ನಾಳೆ ಜಲಚರ ಪ್ರಾಣಿಗಳಿಗಿಲ್ಲ, ಪಕ್ಷಿಗಳಿಗಿಲ್ಲ, ಇಲ್ಲಿಂದ ಕೈಗಾರಿಕೆಗಳಿಗೆ ಕೊಡ್ತಾರೆ ನೀರು. 7 ಜಿಲ್ಲೆಗೆ ನೀರು ಹರಿಸೋಬೇಕು. ಲಾಸ್ಟ್ ಕೊನೆಯದು ಉಳಿದ್ರೆ ನಮಗೆ ಕೇವಲ 1 TMC ನೀರು ಉಳಿತದೆ. ಮತ್ತು ನೀವು 1 TMCಯಿಂದ 3 ತಿಂಗಳ ಬೇಸಿ ಕಡಿದೆ ಹಂಗೆ. ಇಷ್ಟು ಕನಿಷ್ಠ ಪ್ರಜ್ಞೆ ಇಲ್ಲ ನಿಮಗೆ. ಏನಾದರೂ ಜಲಸಂಪನ್ಮೂಲ ಇವರು ಹೇಳ್ತಾರೆ, ನಮ್ಮ ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಡೆಡ್ ಸ್ಟೋರೇಜ್ ನೀರು 17 TMC ಅದನ್ನು ಉಪಯೋಗ ಮಾಡ್ತಿರ್ತಾರೆ ಹೇಳ್ತಾರೆ. ಯಾಕ್ರಿ ಅಂಥದ್ದು ಏನು ಅವಶ್ಯಕತೆ ಅದ? ಇವತ್ತು ಅವರು ಸರ್ ನಮ್ಮ ವಿರುದ್ಧನೇ ಇವತ್ತು ಅವ್ರು ಕೋರ್ಟ್ ಹೇರಪ್ಪ ಅಂತಂದ್ರೆ ಅವ್ರು ನೀವು ಹೇಳಬೇಕಾಗಿತ್ತು. ಆಲಮಟ್ಟಿ ಅಣೆಕಟ್ಟು ಎತ್ತರವನ್ನು ನೀವು ಏರಿಸಲಿಕ್ಕೆ ಇವತ್ತು ತಡೆಯತ್ನೆ ತಂದ್ರಿ, ಅದನ್ನು ತಡೆಯತ್ನೆಯನ್ನು ನೀವು ತೆರವುಗೊಳಿಸಿ ಆ ಕೇಸನ್ನು ವಾಪಸ್ ತಗೋರಿ, ನೀರು ಕೊಡ್ತೀವಿ ಅಲ್ಲಿವರೆಗೆ ಕೊಡೋಲ್ಲ ನೀವು ಹೇಳಬೇಕಾಗಿತ್ತು. ಇವತ್ತು ಮನವಿ ಮಾಡ್ಕೊಂಡಿರೋ ತಕ್ಷಣ ನೀರು ಬಿಟ್ಟಿರಿ, ಅವ್ರಲ್ಲಿ ಮಾನವೀಯತೆಯಿಂದ ಬಿಟ್ಟಿರತ್ತೆ. ಅಂದರೆ ಈಗ ನಮ್ಮ ಉಳಿ ಜಿಲ್ಲೆಯ ರೈತರ ಮನುಷ್ಯತ್ವ ಕಳ್ಕೊಂಡಿದ್ದೀರಿ ನೀವು. ಮಾನ ಮರದಲ್ಲಿ ಮಾತ್ರ ಏನೂ ಇಲ್ಲ. ಅದಕ್ಕೆ ನೀವೇನು ಇಲ್ಲಿವರೆಗೆ ರಾಜಕಾರಣ ಮಾಡಿರಿ ನಮ್ಮ ಕರ್ನಾಟಕದಲ್ಲಿ ಸಾಕು. ನಮ್ಮ ಕರ್ನಾಟಕ ರೈತರ ಮೇಲೆ ಹತ್ರ ನಿಮ್ದು ಎಳ್ಳಷ್ಟು ಕಳಕಳಿ ಇಲ್ಲ. ಏನು ತೆಲಂಗಾಣ ರಾಜ್ಯದ ರೈತರ ಮೇಲೆ ಜಲಸಂಪನ್ಮೂಲ ಭಾಳ ಕಳಕಳಿಲ್ಲ. ಇಲ್ಲಿ ಬಿಟ್ಟು ಅಲ್ಲೇ ಹೋಗಿ ಆ ರಾಜ್ಯದಲ್ಲಿ ರಾಜಕಾರಣ ಮಾಡಿರಿ. ಇಲ್ಲದೇ ಇದ್ರೆ ಮುಂದಿನ ದಿನಮಾನಗಳು ತಕ್ಕ ಪಾಠ ಕಲಿಸ್ಬೇಕಂತ ತಿಳ್ಕೊಂಡು ಎಚ್ಚರಿಕೆ ಅನ್ಕೊಂಡು ಸರ್ ಅರವಿಂದ್ ಕುಲಕರ್ಣಿ ಅಖಂಡ ಸರ್ಕಾರ. ಸರ್ ಇವತ್ತೇನು ಮಾಡಿರೋದು ಹೇಳ್ರಿ? ಇವತ್ತಿನ ದಿವಸ ನಾವು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕೃತಿಯನ್ನು ದಹನ ಮಾಡಿದೆವು. ಅಂದ್ರೆ ಇವತ್ತು ನಮ್ಮ ರೈತರನ್ನ ಹಾಳು ಮಾಡಕತ್ತಾರ. ಇವತ್ತು ನಮ್ಮ ಪಾಲಿಗೆ ಇಲ್ಲ, ಇವರು ಸತ್ತಾರ ಅವ್ರ ಪ್ರತಿಕೃತಿಯನ್ನು ಸುಟ್ಟಿದ್ದೆವು. ಇನ್ನು 3 ದಿವಸನಾಗ ಅವ್ರನ್ನ ದೈವ ಹಾಕುವಂಥ ಕೆಲಸ ಮಾಡ್ತಿದ್ದೀವಿ ತಿಥಿಕಾರ. ಸರ್ ಈಗ ಇದೆಲ್ಲ ಪ್ರತಿಭಟನೆ ಮಾಡಿ ಪ್ರತಿಕೃತಿ ದಹನ ಮಾಡಿರಿ, ಆದರೂ ನೀರು ರೈತರಲ್ಲಿ ಬಿಡೋದು ನಿಲ್ಲಿಸ್ಲಿಕ್ಕೆ ಅಂದ್ರೆ ಮುಂದಿನ ದಿನಗಳಲ್ಲಿ ಅಂತಂದ್ರೆ ನಾವು KBJNL ಕಚೇರಿಗೆ ಬೀಗ ಜಡೋದು ದಳಿ. ಹೆಸರು ಹೇಳಿ ಸರ್? ಅರವಿಂದ್ ಕುಲಕರ್ಣಿ ಅಖಂಡ ಕನ್ನಡ ಸರ್ಕಾರ. ಇವತ್ತಿನ ದಿನ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮ ರೈತರ ಪರವಾಗಿ ಹಲವಾರು ಬಾರಿ ನಾವು ರೈತರ ಸಂಘಟನೆ ವತಿಯಿಂದ ದನಕರಗಳು ಹೊಡ್ಕೊಂಡು ಹೋಗಿ ನಾವು ಮನವಿಯನ್ನು ಆಲಮಟ್ಟಿ ಜಲಾಶಯದ ಮುಖಾಂತರ ಮತ್ತು DC ಆಫೀಸಲ್ಲಿ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ಈ ನಮ್ಮ ರೈತರ ಮನವಿಯನ್ನು ತಿರಸ್ಕರಿಸಿ ಉಲ್ಲಂಘನೆ ಮಾಡಿ ಇವತ್ತಿನ ದಿನ ಬೇರೆ ರಾಜ್ಯದ ತೆಲಂಗಾಣ ರಾಜ್ಯದ
ರೈತರ ಮೇಲೆ ಹಿತದೃಷ್ಟಿಯಿಂದ ನೀರು ಹರಿಸುವಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಆಗಲಿ, ನಮ್ಮ ಸಕ್ಕರೆ ಕಾರ್ಖಾನೆ ಸಚಿವರಾದ ಶಿವಣ್ಣ ಪಾಟೀಲ್ರಾಗಲಿ, ನಮ್ಮ ಎಂ ಬಿ ಪಾಟೀಲ್ ಅವರಾಗಲಿ, ಕಾಂಗ್ರೆಸ್ ಸರ್ಕಾರದ ಎಲ್ಲರೂ ಸೇರ್ಕೊಂಡು ಇವತ್ತಿನ ದಿನ ನಮ್ಮ ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ರೈತರ ಮೇಲೆ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ನಮ್ಮ ಆಲೆಮಟ್ಟಿಗೆ ನೀರನ್ನು 35 TMC ಇರುವ ನೀರನ್ನು ಹಾಳು ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ರೈತರು ಈಗ ನಮ್ಮ ಜಿಲ್ಲೆಯಲ್ಲಿ ನೀರು ಇಲ್ಲದ ಸಲುವಾಗಿ ಮತ್ತು 1000 ಫೂಟ್ ಬೋರ್ಗಳನ್ನು ಕೊರೆದರೂ ಕೂಡ ನಮ್ಮ ರೈತರ ಹೊಲಗಳಲ್ಲಿ ನೀರಿಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮ ರೈತರು ಗುಳೆ ಹೋಗ್ತಾ ಇದ್ದಾರೆ. ಎಲ್ಲ ರೈತರು ಒಂದಿಷ್ಟು ದನ ಕರುಗಳು ಕೂಡ ಸಾಯ್ತಾ ಇದ್ದೇವೆ ನೀರಿಲ್ಲದ ಸಲುವಾಗಿ, ಮೇವಿಲ್ಲದ ಸಲುವಾಗಿ. ಇಂಥದ್ದೆಲ್ಲ ಇದ್ದರೂ ಕೂಡ ನಮ್ಮ ಜಿಲ್ಲೆ ಆಲಿಮಟ್ಟಿಯಲ್ಲಿ ನೀರನ್ನು ಬೇರೆ ಜಲಾಶಯಕ್ಕೆ ಅಣೆಕಟ್ಟಿಗೆ ಹರಿಸ್ತಾ ಇದ್ದಾರೆ. ಅಂದರೆ ಇವ್ರನ್ನ ನಾವು ಏನು ತಗೊಂಡು ಹೊಡಿಬೇಕ್ರಿ ಸರ? ಇವತ್ತಿನ ದಿನ ಎಚ್ಚರಿಕೆ ಹೇಳ್ತಾ ಇದ್ದೇವೆ ಇವರಿಗೆ. ಏನಂದ್ರೆ ಇವತ್ತು ನೀವು ಬರೇ ನಿಮ್ಮ ದೇಹದ ನಿಮ್ಮ ಫೋಟೋನ ಸುಟ್ಟ ಇವತ್ತ ಮುಂದೆ ನೀವು ಏನಾದರೂ ನೀರು ಹರಿಸಿದ ಕರೆ ಆದ್ರೆ ಇಡೀ ನಮ್ಮ ಜಿಲ್ಲೆಯಲ್ಲಿ ನಿಮ್ಮ ಕೊರಳಲ್ಲಿ ಚಪ್ಪಲಿ ಹಾರ ಹಾಕಿ ನಮ್ಮ ರೈತರ ಪರವಾಗಿ ನಾವು ನಿಮ್ಮ ಮೆರವಣಿಗೆಯನ್ನು ಮಾಡ್ತೇವೆ ಅಂತೇಳಿ ಹೇಳ್ತಾ ಇದ್ದೇನೆ. ಮುಂದೆ ಇವತ್ತಿಗೆ ನೀವು ನೀರನ್ನು ಹರಿಸುವುದನ್ನು ನಿಲ್ಲಿಸಬೇಕು. ಯಾಕಂದ್ರೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ರೈತರಿಗೆ ಭಾಳ ಸಂಕಟ ಐತಿ. ಸಂಕಟ ಅಂದ್ರೆ ಎಂಥದ್ದು, ಕುಡಿಯಾಕು ನೀರು ಸಿಗ್ತಾ ಇಲ್ಲ. ನಮ್ಮ ರೈತರ ಊರುಗಳಲ್ಲಿ ಹೋದ್ರೆ ನಮ್ಮ ಭೂಮಿಗಳು ಬರಡು ಭೂಮಿ ಆಗ್ಯಾವು, ಮರುಭೂಮಿ ಆಗ್ಯಾವು. ದಯವಿಟ್ಟು ನೀರು ಬೇರೆ ರಾಜ್ಯಕ್ಕೆ ಹರಿಸಬೇಡ್ರಿ, ಇಲ್ಲೇ ನಮ್ಮ ರೈತರು ಕೊಡ್ರಿ. ನೀರನ್ನು ಕೊಟ್ಟು ಇಲ್ಲೇ ನಮ್ಮ ಜಿಲ್ಲೆ ರೈತರನ್ನ ಶ್ರೀಮಂತರು ಮಾಡಿ ಅಂತ ಹೇಳ್ತಿ ತಮ್ಮಲ್ಲಿ ಕೆಳಕಳಿ ವಿನಂತಿಯನ್ನು ಮಾಡ್ಕೊಳ್ತಾ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇನೆ. ನನ್ನ ಹೆಸರು ಉಮೇಶ್ ವಾಲಿಕಾರ್, ಬಸವನ ಬಾಗೇವಾಡಿ ತಾಲೂಕು, ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಅಯ್ಯಯ್ಯೋ 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 ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಅವ್ರು ಬರೀ ಒಂದು ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ನೀರು ಬಿಟ್ರು. ಬಾರಿಕೆಲ್ಲ ನಾವು ಅಳ್ತೇವ್ರಿ, ನೀರು ಬಿಡ್ರು ಪುಣ್ಯಾತ್ಮಗಳು ಎಲ್ಲ ಹಾಳಾಗಿ ತಿಳ್ಕೊಂಡು ಮತ್ತು ನಮಗೆ ಹೋಗಿ ನೀರು ಕೇಳಿಸೋದು ತೆಲಂಗಾಣದವ್ರಿಗೆ ಇವತ್ತು ನೀವು ಬರೀ ಮಾನ್ಯತೆ ತೋರಿಸ್ತಾರ. ಇವ್ರಿಗೆ ಮನುಷ್ಯತ್ವ ಇಲ್ಲ. ನಮ್ಮ ವಿಷಯದಲ್ಲಿ ಏನು ಹರಿಸ್ತಕ್ಕಂಥ ನೀರನ್ನು ಕೂಡಲೇ ಸ್ಥಗಿತಗೊಳಿಸುವಂಥದ್ದು ಆಗಬೇಕು. ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ತುರ್ತು ಕ್ರಮ ಕಳ್ಕೊಂತ ಕೆಲಸ ಮಾಡಬೇಕು. ಸಚಿವ ರೀತಿ ಏನು ಸಂಪರ್ಕ ಮಾಡ್ತಾರೆ ಒಟ್ಟು ಗೊತ್ತಿಲ್ಲ. ಇವತ್ತು ಸಾಯಂಕಾಲದವರೆಗೆ ನೀರು ಹರಿಸೋದನ್ನು ಸ್ಥಗಿತಗೊಳಿಸ್ಬೇಕು. ಇಲ್ಲ ನಾವು ಪ್ರಾಣ ತ್ಯಾಗ ಕೂಡ ಸಿದ್ಧರಿದ್ದೇವೆ. ಈ ವಿಷಯದಲ್ಲಿ ನಾವು ಸಾಯಲಿಕ್ಕೆ ಬಂದಿದ್ದೆವು, ಸತ್ತು ಹೋಗ್ತೇವೆ ಸರ್ಕಾರ ಹೆಸರಿಗೆ. ನಮಗೆ ಅವಶ್ಯಕತೆ ಇಲ್ಲ, ಬದುಕೇ ಬೇಡ ನಮಗೆ ನೀರಿಲ್ರಿ. ಜಾನುವಾರುಗಳನ್ನ ಹೊಡ್ಕೊಂಡು ಆಲ್ಮಟ್ಟಿ ಡ್ಯಾಮಿಗೆ ಹೋಗೋಣ ಕುಡ್ಸಾಕ, ಏನು ಬಿಸಿಲಿನ ನೀರು ಕೊಡ್ಸೋಕ್ಕಾಗ್ತದ? ಇಲ್ಲ ಹೇಳ್ಬಿಡ್ರಿ, ಜಿಲ್ಲಾಡಳಿತ ಜಾತ್ರೆ ಅಂತಾರೆ ಎಲ್ಲ ದನ ತಂದಿಲ್ಲ ಪರಿಸ್ಥಿತಿ ನೀರು ಅದನ್ನು ಮಾಡ್ತೀವಿ ಮುಂದಿನ ದಿನದೊಳಗೆ. ಅದಕ್ಕೆ ಯಾವ ಪರಿಸ್ಥಿತಿ ಒಳಗೆ ನೀರು ಬಿಟ್ಟಾರ ಅದನ್ನು ಕೂಡಲೇ ಅದನ್ನು ಸ್ಥಗಿತಗೊಳಿಸುವಂಥ ವ್ಯವಸ್ಥೆ ಆಗಬೇಕು. ಇಲ್ಲದೇ ಇದ್ರೆ ಮುಂದಿನ ಪರಿಸ್ಥಿತಿ ಭಾಳ ಗಂಭೀರ ಆಕೈತಿ. ಅದನ್ನು ರಾಜ್ಯ ಸರ್ಕಾರ ಎದುರಿಸುವಂಥದ್ದಕ್ಕೆ ಅದು ಸಿದ್ಧರಿರ್ಬೇಕು. ಅದಕ್ಕೆ ನಾವು ಜಿಲ್ಲಾಡಳಿತ ಏನು ಮಾಡ್ತಾರೆ ಗೊತ್ತಿಲ್ಲ. ಇವತ್ತೇ ತಕ್ಷಣವೇ ನೀರು ಹರಿಸೋದನ್ನು ನಿಲ್ಲಿಸಬೇಕು. ಇಲ್ಲ ಆಲ್ಮಟ್ಟಿ ಡ್ಯಾಮಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ.